ಪ್ರಪ್ರಥಮವಾಗಿ ನಾನು ಸನ್ಮಾನ್ಯ ಕೃಷ್ಣ ಬೈರೇಗೌಡರವರಿಗೆ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಬಹುಶಃ ಅವರು ಕಂದಾಯ ಸಚಿವರಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಆದೇಶದ ಮೇಲೆ ಬಡವರಿಗೆ ಮಾಡುವಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಯಾರಾದರೂ ಮಾಡಿದ್ರೆ, ಅತಿ ದೊಡ್ಡ ಬದಲಾವಣೆಯನ್ನು ಯಾರಾದರೂ ತಂದಿದ್ರೆ ಅದು ಗೆಳೆಯ ಕೃಷ್ಣ ಬೈರೇಗೌಡ ಅವರು. ಇಲ್ಲಿಯವರೆಗೆ ಹೊಸಪೇಟೆ ಕಾರ್ಯಕ್ರಮವನ್ನು ಸೇರಿ ಸಾವಿರಾರು ಗ್ರಾಮಗಳನ್ನು, ಅದು ಲಂಬಾಣಿ ತಾಂಡ ಇರಬಹುದು, ಬೋವಿಹಟ್ಟಿ ಇರಬಹುದು, ಅಥವಾ ಬೇರೆ ಯಾವುದೇ ಹಳ್ಳಿಗಳು ಕಂದಾಯ ಗ್ರಾಮಗಳಾಗಿಲ್ಲದೆ ಇರತಕ್ಕಂಥದ್ದನ್ನ ಸಾವಿರಾರು ಕಂದಾಯ ಗ್ರಾಮಗಳನ್ನ ಮಾಡಿರ್ತಕ್ಕಂಥವ್ರು. ಅವರು ಹೇಳಿದ ಹಾಗೆ ಕೋಟ್ಯಾಂತರ ಪುಟಗಳನ್ನ ಗಣಕೀಕರಣ ಮಾಡಿ ಏನು ಪ್ರಪ್ರಥಮ ಬಾರಿಗೆ ಭೂಮಿ ಕಾರ್ಯಕ್ರಮವನ್ನು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು, ಅದನ್ನ ಮುಂದುವರಿಸಿ ಇವತ್ತು ಕೋಟ್ಯಾಂತರ ಪುಟಗಳನ್ನು ಡಿಜಿಟಲೀಕರಣ ಮಾಡಿ ಲಕ್ಷಾಂತರ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ದರಖಾಸ್ತು ಪೋಡಿಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆಯನ್ನು ಹೇಳದೆ ಇನ್ನೇನನ್ನು ಹೇಳಬೇಕು. ಒಬ್ಬ ಯುವಕ ಸ್ನೇಹಿತ ಸಚಿವ ಸ್ಥಾನವನ್ನ ಪಡೆದು ಇಡೀ ದೇಶ ನಮ್ಮ ಕಡೆ ತಿರುಗಿ ನೋಡುವಂತ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, 2023ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಶಿವಕುಮಾರ್ ಅವರು, ಅನೇಕ ನಾಯಕರುಗಳು ರಾಜ್ಯ ಪ್ರವಾಸ ಮಾಡಿ ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ರು. ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಶಿವಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ಸಿನ ಪ್ರತಿನಿಧಿಗಳು ಪ್ರಣಾಳಿಕೆ ಬರೆಯುವ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಸುಮಾರು 593 ಭರವಸೆಗಳನ್ನು ನಾವು ಕೊಟ್ಟಿದ್ದೇವೆ. ಸ್ನೇಹಿತರೆ, ಇನ್ನು 4 ತಿಂಗಳಿಗೆ 3 ವರ್ಷ ಆಗ್ತದೆ ನಮ್ಮ ಸರ್ಕಾರ ಬಂದು. ಈಗಾಗಲೇ 250ಕ್ಕೂ ಹೆಚ್ಚು ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಹಣಕಾಸಿನ ಸಚಿವರಾಗಿ ಪ್ರತಿಯೊಂದು ಸಾರಿ ಆಯವ್ಯಯವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಪಕ್ಷದ ಪ್ರಣಾಳಿಕೆಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಅವರು ಆ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದೇವೆ, ನಾವು ಈಡೇರಿಸಬೇಕು ಅಂತೇಳಿ ಸುಮಾರು 250 ಭರವಸೆಗಳನ್ನು ಈಡೇರಿಸಿದ್ದಾರೆ. ಇನ್ನು ಉಳಿದಿರ್ತಕ್ಕಂತಹ ಸಮಯದಲ್ಲಿ ನಾವು ಎಲ್ಲ ಭರವಸೆಗಳನ್ನು ಈಡೇರಿಸುತ್ತೇವೆ ಎನ್ನುವಂಥ ಮಾತುಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಡಿದ್ದಾರೆ. ಸ್ನೇಹಿತರೆ, ಬಹುಶಃ ನಮ್ಮ ವಿರೋಧ ಪಕ್ಷದವರಿಗೆ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಈ ವೇದಿಕೆಯ ಮೂಲಕ ಹೇಳುವಂತ ಮಾತು, ಜನತಾ ದಳದ ಮುಖಂಡರುಗಳಿಗೆ ಹೇಳುವಂತ ಮಾತು, ನೀವು ನಮಗೆ ಸಹಕಾರ ಕೊಟ್ಟಿಲ್ಲ. ಕೇಂದ್ರದಿಂದ ನಮಗೆ ಕೊಡಬೇಕಾದಂತಹ ಹಣವನ್ನು ಕೊಡ್ತಾ ಇಲ್ಲ. 4.5 ಲಕ್ಷ ಕೋಟಿ ರೂಪಾಯಿ GSTಯನ್ನ ನಾವು ನಿಮಗೆ ಕೊಟ್ಟಿದ್ದೇವೆ. ಆದರೆ ನಮಗೆ ನೀವು ಕೊಟ್ಟಿರ್ತಕ್ಕಂಥದ್ದು
ಕೇವಲ 50,000 ಕೋಟಿ ರೂಪಾಯಿ. ನಿಮ್ಮ ಬಜೆಟ್ನಲ್ಲಿ, ಕೇಂದ್ರದ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆಗೆ ಕೊಡ್ತೇವೆ ಅಂತ ಹೇಳಿ, ನೀರಾವರಿಗೆ ಕೊಡ್ತೇವೆ ಅಂತ ಹೇಳಿ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ರಿ. ಇನ್ನೂ ಕೊಡ್ಲಿಲ್ಲ ನೀವು. ಅದರ ಮಾತು ಕೂಡ ನೀವೆಲ್ಲೂ ಆಡ್ಲಿಲ್ಲ.